ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಶಬ್ದಗಳನ್ನು ನೋಡೋಣ. ನಾನು ಈಗ ಕೆಲವೊಂದಿಷ್ಟು ಶಬ್ದಗಳನ್ನು ನೋಡೋಣ. ಫಸ್ಟ್ ಒನ್ ಈಸ್ ಎಜುಕೇಷನ್. ಎಜುಕೇಷನ್ ಅಂದರೆ ಶಿಕ್ಷಣ. ಎಜುಕೇಷನ್ ಅಂದರೆ ಶಿಕ್ಷಣ ಅಥವಾ ವಿದ್ಯಾಭ್ಯಾಸ. ಎಜುಕೇಷನ್ ಅಂದರೆ ಶಿಕ್ಷಣ. ಸ್ಟೂಡೆಂಟ್. ಸ್ಟೂಡೆಂಟ್ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ. ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ. ಪುಪಿಲ್ಸ್. ಪುಪಿಲ್ಸ್ ವಿದ್ಯಾರ್ಥಿಗಳು. ಪುಪಿಲ್ಸ್ ಅಂದರೆ ವಿದ್ಯಾರ್ಥಿಗಳು. ನೆಕ್ಸ್ಟ್ ಸ್ಕೂಲ್. ಸ್ಕೂಲ್ ಅಂದರೆ ಶಾಲೆ. ನೀವೆಲ್ಲ ವಿದ್ಯಾರ್ಥಿಗಳು ವಿಡಿಯೋ ಪೌಸ್ ಮಾಡಿ ಎಲ್ಲನೂ ಬರ್ಕೋಬೇಕು. ಸ್ಕೂಲ್ ಅಂದರೆ ಶಾಲೆ. ಪ್ರೈಮರಿ ಸ್ಕೂಲ್. ಪ್ರೈಮರಿ ಸ್ಕೂಲ್ ಅಂದರೆ ಪ್ರಾಥಮಿಕ ಶಾಲೆ. ಪ್ರಾಥಮಿಕ ಶಾಲೆ. ಪ್ರೈಮರಿ ಸ್ಕೂಲ್ ಅಂದರೆ ಪ್ರಾಥಮಿಕ ಶಾಲೆ. ನೆಕ್ಸ್ಟ್ ಒನ್ ಈಸ್ ಮಿಡಲ್ ಸ್ಕೂಲ್. ಮಿಡಲ್ ಸ್ಕೂಲ್. ಮಿಡಲ್ ಸ್ಕೂಲ್ ಅಂದರೆ ಮಾಧ್ಯಮಿಕ ಶಾಲೆ. ಮಾಧ್ಯಮಿಕ ಶಾಲೆ. ಮಿಡಲ್ ಸ್ಕೂಲ್. ನೆಕ್ಸ್ಟ್ ಒನ್ ಈಸ್ ಮಿಡಲ್ ಸ್ಕೂಲ್ ಅಂದರೆ ಮಾಧ್ಯಮಿಕ ಶಾಲೆ. ನೆಕ್ಸ್ಟ್ ಹೈಸ್ಕೂಲ್. ಹೈಸ್ಕೂಲ್ ಪ್ರೌಢಶಾಲೆ. ಹೈಸ್ಕೂಲ್ ಅಂದರೆ ಪ್ರೌಢಶಾಲೆ. ಇವು ಎಲ್ಲ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ತಿಳಿದಿರಲೇಬೇಕಾದಂತಹ ಕೆಲವೊಂದಿಷ್ಟು ವರ್ಡ್ಸ್ಗಳು, ಶಬ್ದಗಳು, ಸ್ಕೂಲ್ ಮತ್ತು ಕಾಲೇಜ್ಗೆ ಸಂಬಂಧಪಟ್ಟಂತಹ ಶಬ್ದಗಳಿವೆ. ಮ್ಯಾಪ್. ಮ್ಯಾಪ್ ನಕ್ಷೆ. ಮ್ಯಾಪ್ ಅಂದರೆ ನಕ್ಷೆ. ಕಾಲೇಜ್. ಕಾಲೇಜ್ ಅಂದರೆ ಮಹಾವಿದ್ಯಾಲಯ. ಮಹಾವಿದ್ಯಾಲಯ. ಕಾಲೇಜ್ ಅಂದರೆ ಮಹಾವಿದ್ಯಾಲಯ. ನೆಕ್ಸ್ಟ್ ಒನ್ ಈಸ್ ಫ್ರೀ ಯೂನಿವರ್ಸಿಟಿ. ಫ್ರೀ ಯೂನಿವರ್ಸಿಟಿ. ಫ್ರೀ ಯೂನಿವರ್ಸಿಟಿ ಅಂದರೆ ಪದವಿ ಪೂರ್ವ. ಪದವಿ ಪೂರ್ವ. ಫ್ರೀ ಯೂನಿವರ್ಸಿಟಿ ಅಂದರೆ ಪದವಿ ಪೂರ್ವ. ಯೂನಿವರ್ಸಿಟಿ. ಯೂನಿವರ್ಸಿಟಿ. ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ. ವಿಶ್ವವಿದ್ಯಾಲಯ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಪೌಸ್ ಮಾಡಿ ಸ್ವಲ್ಪ ನೋಟ್ಸ್ ಮಾಡ್ಕೋಬೇಕು, ಬರ್ಕೋಬೇಕು. ಇದು ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ. ನೆಕ್ಸ್ಟ್ ಕ್ಲಾಸ್ಮೇಟ್. ಕ್ಲಾಸ್ಮೇಟ್ ಸಹಪಾಠಿ. ಕ್ಲಾಸ್ಮೇಟ್ ಅಂದರೆ ಸಹಪಾಠಿ. ನೆಕ್ಸ್ಟ್ ಒನ್ ಸ್ಕಾಲರ್ಶಿಪ್. SCHOLARSHIP. ಸ್ಕಾಲರ್ಶಿಪ್ ಅಂದರೆ ಶಿಷ್ಯ ವೇತನ ಅಥವಾ ವಿದ್ಯಾರ್ಥಿ ವೇತನ. ಸ್ಕಾಲರ್ಶಿಪ್ ಅಂದರೆ ಶಿಷ್ಯ ವೇತನ. ನೆಕ್ಸ್ಟ್ ಲೈಬ್ರರಿ. ಲೈಬ್ರರಿ ಗ್ರಂಥಾಲಯ. ಲೈಬ್ರರಿ ಅಂದರೆ ಗ್ರಂಥಾಲಯ. ನೆಕ್ಸ್ಟ್ ಒನ್ ಈಸ್ ಬ್ಲ್ಯಾಕ್ ಬೋರ್ಡ್. ಬ್ಲ್ಯಾಕ್ ಬೋರ್ಡ್ ಕಪ್ಪು ಹಲಗೆ. ಕಪ್ಪು ಹಲಗೆ, ಬ್ಲ್ಯಾಕ್ ಬೋರ್ಡ್. ನೆಕ್ಸ್ಟ್ ಒನ್ ಈಸ್
ಕ್ಲಾಸ್ ಕ್ಲಾಸ್ ಅಂದರೆ ತರಗತಿ. ಕ್ಲಾಸ್ ಅಂದರೆ ತರಗತಿ. ನೆಕ್ಸ್ಟ್ ಒನ್ ರೆಗ್ಯುಲೇಷನ್. ರೆಗ್ಯುಲೇಷನ್ ರೆಗ್ಯುಲೇಷನ್ ಅಂದರೆ ನಿಯಮಗಳು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತಾರಲ್ಲ, ರೆಗ್ಯುಲೇಷನ್ ಅಂದರೆ ನಿಯಮಗಳು. ನೆಕ್ಸ್ಟ್ ಒನ್ ಈಸ್ ಟೈಮ್ ಟೇಬಲ್. ಟೈಮ್ ಟೇಬಲ್ ವೇಳಾಪಟ್ಟಿ. ಟೈಮ್ ಟೇಬಲ್ ಅಂದರೆ ವೇಳಾಪಟ್ಟಿ. ಇವು ಕೆಲವೊಂದಿಷ್ಟು ಸ್ಕೂಲ್ ಮತ್ತು ಕಾಲೇಜಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಶಬ್ದಗಳಾಗಿವೆ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋವನ್ನು ನೋಡ್ತಾ ನೋಡ್ತಾ ಇವ್ರನ್ನ ಬರ್ಕೋಬೇಕು. ನೆಕ್ಸ್ಟ್ ಒನ್ ಈಸ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಅಂದ್ರೆ ಪರೀಕ್ಷೆ. ಇವು ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂಥ ಶಬ್ದಗಳು ಇವೆ. ಎಕ್ಸಾಮಿನೇಷನ್. ನೆಕ್ಸ್ಟ್ ಒನ್ ಲ್ಯಾಬ್ಸ್. ಲ್ಯಾಬ್ ಪ್ರಯೋಗಾಲಯ. ಲ್ಯಾಬ್ ಅಂದರೆ ಪ್ರಯೋಗಾಲಯ. ನೆಕ್ಸ್ಟ್ ಒನ್ ಈಸ್ ಸಿಲೆಬಸ್. ಸಿಲೆಬಸ್ ಪಠ್ಯಕ್ರಮ. ಸಿಲೆಬಸ್ ಅಂದರೆ ಪಠ್ಯಕ್ರಮ. ನೆಕ್ಸ್ಟ್ ಒನ್ ಈಸ್ ಲೀವ್ ಲೆಟರ್. ಲೀವ್ ಲೆಟರ್ ಲೀವ್ ಲೆಟರ್ ಅಂದರೆ ರಜಾ ಚೀಟಿ, ರಜಾ ಅರ್ಜಿ, ರಜಾ ಚೀಟಿ, ಲೀವ್ ಲೆಟರ್. ಎಲ್ಲ ವಿದ್ಯಾರ್ಥಿಗಳು ಇವರ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು. ಇವುಗಳ ಮಾಹಿತಿ ಎಲ್ಲರಿಗೂ ಇರಬೇಕು. ಈ ಶಬ್ದಗಳು ಎಂದರೆ ಏನೆಂದು ತಮಗೆ ಅರ್ಥವಾಗಿರಬೇಕು. ಲೀವ್ ಲೆಟರ್. ಹಾಲಿಡೇ. ಹಾಲಿಡೇ ಅಂದರೆ ರಜೆ, ರಜಾ ದಿನ. ಹಾಲಿಡೇ ಅಂದರೆ ರಜಾ ದಿನ. ನೆಕ್ಸ್ಟ್ ಒನ್ ಲೆಸನ್. ಲೆಸನ್ ಅಂದರೆ ಪಾಠ. ಲೆಸನ್ ಅಂದರೆ ಪಾಠ. ರೀಡ್ ಓದು. ರೀಡ್ ಅಂದರೆ ಓದು. ರೈಟ್ ಬರೇ. ಶಾಲಾ ಕಾಲೇಜುಗಳಲ್ಲಿ ಉಪಯೋಗಿಸಲ್ಪಡುವ ಶಬ್ದಗಳು. ರೈಟ್. ರೈಟ್ ಅಂದರೆ ಪೆನ್. ಪೆನ್ ಅಂದರೆ ಲೇಖನಿ. ಪೆನ್ ಅಂದರೆ ಲೇಖನಿ. ಇಂಕ್ ಮಷಿ ಅಥವಾ ಶಾಯಿ. ಮಷಿ ಅಥವಾ ಶಾಯಿ. ನಿಬ್. ನಿಬ್ ನಿಬ್ ಅಂದರೆ ತುದಿ, ಪೆನ್ನಿನ ತುದಿ. ನಿಬ್ ಅಂದ್ರೆ ತುದಿ ಅಥವಾ ಮುಳ್ಳು. ನಿಬ್ ಅಂದ್ರೆ ತುದಿ ಅಥವಾ ಮುಳ್ಳು. ಪೆನ್ಸಿಲ್. ಪೆನ್ಸಿಲ್. ಶೀಸ್ ಕಡ್ಡಿ. ಸೀಸದ ಕಡ್ಡಿ ಪೆನ್ಸಿಲ್. ನೆಕ್ಸ್ಟ್ ಒನ್ ಈಸ್ ಚಾಕ್. ಚಾಕ್ ಬಳಪ. ಚಾಕ್ ಪೀಸ್ ಅಂತೀವಿ, ಅದರಲ್ಲಿ ಚಾಕ್ಸ್. ಚಾಕ್ ಬಳಪ. ಸ್ಲೇಟ್. ಸ್ಲೇಟ್ ಕೈ ಹಲಗೆ. ಕೈ ಹಲಗೆ ಸ್ಲೇಟ್. ನೆಕ್ಸ್ಟ್ ಒನ್ ಎನ್ವಲಪ್. ಎನ್ವಲಪ್ ಲಕೋಟೆ. ಎನ್ವಲಪ್ ಅಂದರೆ ಲಕೋಟೆ. ಸೀಲ್. ಸೀಲ್ ಮೋಹರು. ಸೀಲ್ ಅಂದರೆ ಮೋಹರು. ನೆಕ್ಸ್ಟ್ ಒನ್ ಈಸ್ ಸೀಲ್ ಅಂದರೆ ಮೋಹರು. ಸ್ಕೇಲ್ ಇಂಚುಪಟ್ಟಿ. ಸ್ಕೇಲ್ ಇಂಚುಪಟ್ಟಿ. ಇಂಚುಪಟ್ಟಿ ಅಂತೀವಲ್ಲ ಅದೇ. ಇವು
ಇವು ಮುಂದಿನ ಶಬ್ದಗಳು. ಇವು ಏನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಬರೆದುಕೊಳ್ಳಬೇಕು. ನೆಕ್ಸ್ಟ್ ಒನ್ ಈಸ್ ಇರೇಸರ್. ಇರೇಸರ್ ಅಳಿಸುವ ರಬ್ಬರ್. ಇರೇಸರ್ ಅಂದರೆ ಅಳಿಸುವ ರಬ್ಬರ. ನೆಕ್ಸ್ಟ್ ಒನ್ ಈಸ್ ಇರೇಸರ್ ಡೆಸ್ಕ್. ಡೆಸ್ಕ್ ಡೆಸ್ಕ್ ಅಂದರೆ ಬರೆಯುವ ಮನೆ. ಬರೆಯುವ ಮನೆ. ಡ್ರಾಯಿಂಗ್ ಪೆನ್. ಡ್ರಾಯಿಂಗ್ ಪೆನ್. ಡ್ರಾಯಿಂಗ್ ಪೆನ್ ಅಂದರೆ ಚಿತ್ರ ಬಿಡಿಸುವ ಲೇಖನಿ. ಚಿತ್ರ ಬಿಡಿಸುವ ಲೇಖನಿ. ಚಿತ್ರ ಬಿಡಿಸುವ ಲೇಖನಿ ಡ್ರಾಯಿಂಗ್ ಪೆನ್. ನೆಕ್ಸ್ಟ್ ಒನ್ ರಿಜಿಸ್ಟರ್. ರಿಜಿಸ್ಟರ್ ಹಾಜರಾತಿ. ರಿಜಿಸ್ಟರ್ ಅಂದರೆ ಹಾಜರಾತಿ. ನೆಕ್ಸ್ಟ್ ಒನ್ ರಿಸಿಪ್ಟ್ ಬುಕ್. ರಿಸಿಪ್ಟ್ ಬುಕ್. ರಿಸಿಪ್ಟ್ ಬುಕ್ ಅಂದರೆ ರಸೀದಿ ಪುಸ್ತಕ. ರಸೀದಿ ಪುಸ್ತಕ. ರಸೀದಿ ಪುಸ್ತಕ. ನೆಕ್ಸ್ಟ್ ಒನ್ ಡಿವೈಡರ್. ಡಿವೈಡರ್ ದ್ವಿಭಾಜಕ. ಡಿವೈಡರ್ ಅಂದರೆ ದ್ವಿಭಾಜಕ. ಟ್ಯಾಗ್ ಡ್ರಾಯಿಂಗ್ ಪೇಪರ್. ಡ್ರಾಯಿಂಗ್ ಪೇಪರ್. ಡ್ರಾಯಿಂಗ್ ಪೇಪರ್ ಚಿತ್ರ ಬಿಡಿಸುವ ಕಾಗದ. ಚಿತ್ರ ಬಿಡಿಸುವ ಕಾಗದ ಡ್ರಾಯಿಂಗ್ ಪೇಪರ್. ನೆಕ್ಸ್ಟ್ ಒನ್ ಡ್ರಾಯಿಂಗ್ ಪೇಪರ್ ಫೈಲ್. ಫೈಲ್. ಫೈಲ್ ಅಂದರೆ ಕಡತ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಶಬ್ದಗಳು ಗೊತ್ತಿರಬೇಕು. ಇದೊಂದು ಸಾಮಾನ್ಯ ಜ್ಞಾನದ ಶಬ್ದಗಳು ಇವೆ. ಇವೆಲ್ಲನೂ ಗೊತ್ತಿರಬೇಕು. ಕಡತ. ಬುಕ್ ಪುಸ್ತಕ. ಪುಸ್ತಕ. ನೆಕ್ಸ್ಟ್ ಬ್ಲೋಟಿಂಗ್ ಪೇಪರ್. ಬ್ಲೋಟಿಂಗ್ ಪೇಪರ್. ಬ್ಲೋಟಿಂಗ್ ಪೇಪರ್ ಅಂದರೆ ಒತ್ತು ಕಾಗದ. ಒತ್ತು ಕಾಗದ ಬ್ಲೋಟಿಂಗ್ ಪೇಪರ್. ಪಾಲಿಟೆಕ್ನಿಕ್. ಪಾಲಿಟೆಕ್ನಿಕ್. ಪಾಲಿಟೆಕ್ನಿಕ್ ಅಂದರೆ ತಾಂತ್ರಿಕ ಶಾಲೆ. ತಾಂತ್ರಿಕ ಶಾಲೆ. ಪಾಲಿಟೆಕ್ನಿಕ್ ಅಂದರೆ ತಾಂತ್ರಿಕ ಶಾಲೆ. ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ತಾಂತ್ರಿಕ ಕಾಲೇಜು. ತಾಂತ್ರಿಕ ಕಾಲೇಜು. ಮೆಡಿಕಲ್ ಕಾಲೇಜ್. ಮೆಡಿಕಲ್ ಕಾಲೇಜ್. ಮೆಡಿಕಲ್ ಕಾಲೇಜ್ ಅಂದರೆ ವೈದ್ಯಕೀಯ ಕಾಲೇಜು. ವೈದ್ಯಕೀಯ ಕಾಲೇಜು. ಮೆಡಿಕಲ್ ಕಾಲೇಜ್ ಅಂದರೆ ವೈದ್ಯಕೀಯ ಕಾಲೇಜು. ಇನ್ನೂ ಸಾಕಷ್ಟು ಇವೆ. ನೀವು ಕೆಲವೊಂದಿಷ್ಟು ಬುಕ್ಸ್ಗಳನ್ನು ರೆಫರ್ ಮಾಡಿ ಬರೆದುಕೊಳ್ಳಬೇಕು. ಇಷ್ಟು ಏನಪ್ಪ ಅಂದ್ರೆ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಸ್ಕೂಲ್ ಕಾಲೇಜಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಶಬ್ದಗಳನ್ನು ನೋಡಿದೆವು. ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು. ವಿಡಿಯೋ ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.